ವೀಕ್ಷಕರೇ ನಮಸ್ಕಾರ. ನಾನು ಚಂದ್ರಶೇಖರ್ ಲೆಂಬೇಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ, ಇವತ್ತು ನಮಗೆ ಅನೇಕ ಜನ ಫೋನ್ ಮಾಡಿದರು. ಈಗ ಅಕಾಲಿಕವಾಗಿ ಮೊನ್ನೆ ಮಳೆ ಬಂದಿದೆ, ಈಗ ಮಳೆ ಬಂದರೆ ಅಂದರೆ ಡಿಸೆಂಬರಲ್ಲಿ ಫಸ್ಟ್ ವೀಕಲ್ಲಿ ಮಳೆ ಬಂದರೆ ಹೂವಾದರೆ ನಿಲ್ಲುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯದಿಂದ ಒಂದು 2-3 ಜನ ಫೋನ್ ಮಾಡಿದರು. ನಮ್ಮಲ್ಲಿ ಈಗ ಏನು ಹೂವಾಗುತ್ತೆ ಅದನ್ನು ಅಕಾಲಿಕ ಹೂವು ಅಂತ ಹೇಳ್ತೀವಿ, ನಾವು ರನ್ನಿಂಗ್ ಬ್ಲಾಸಮ್ ಅಂತ ಹೇಳ್ತೀವಿ. ಈ ಫೆಬ್ರವರಿ 20 ಮೇಲೆ ಅಂದರೆ ಫೆಬ್ರವರಿ 10 ಮೇಲೆ 20 ಮೇಲೆ ಮಾರ್ಚ್ 10 ತನಕ ನಮಗೆ ಮಳೆ ಬಂದರೆ ಒಳ್ಳೆ ಹೂವು ಸೆಟ್ ಆಗುತ್ತೆ. ಅಂದರೆ ಆಗ ಒಂದು ಸಮೃದ್ಧವಾಗಿ ಮೊಗ್ಗುಗಳು ಬರ್ತವೆ ಮತ್ತು ಹೆಂಗಿರ್ತವೆ, ಆ ಏಜ್ ಇರುತ್ತೆ ಅಂತ ಹೇಳ್ಬೋದು ನಾವು. ಆ ಸಕಾಲಿಕವಾಗಿ ಆವಾಗ ಅದು ಹೂವು ಅರಳಲಿಕ್ಕೆ ತಾಕತ್ತಿರುತ್ತೆ. ಮತ್ತು ಹೆಣ್ಣು ಗಂಡು ಹೂವು ಸಮ ಪ್ರಮಾಣದಲ್ಲಿದ್ದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಪಾಲಿನೇಷನ್ ತುಂಬ ಸಮೇತ ಅಷ್ಟು ಚೆಂದ ಆಗುತ್ತೆ. ಇದರಲ್ಲಿ ರೋಬಸ್ಟದಲ್ಲಿ ಈ 7 ದಿವಸಕ್ಕೆ ಮಳೆ ಬಂದು ಹೂವಾಗುತ್ತೆ. ಈ ಮಾರ್ಚ್ 10 ಒಳಗೆ ಅಂದರೆ ಫೆಬ್ರವರಿ 20ರಿಂದ ಮಾರ್ಚ್ 10 ಒಳಗೆ ನಾವು ನೀರು ಹಾಕಿದಾಗ ಸುಮಾರು 90% ತುಂಬ ಚೆನ್ನಾಗಿ ಹೂವು ಬರುತ್ತೆ. ಹಾಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಉಳಿದಂಥ 10 ಭಾಗ ಇನ್ನೊಂದು ಸರಿ ನಾವು ನೀರು ಕೊಟ್ಟಾಗ, ಸ್ವಲ್ಪ ಗ್ಯಾಪ್ ಜಾಸ್ತಿಯಾಗಿ ನೀರು ಕೊಟ್ಟಾಗ ಅದೇನಾಗುತ್ತೆ, ಆವಾಗ ಪುನಃ ಅದನ್ನು ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿ ಪಾಲಿನೇಷನ್ ಆಗಿ ಕೂಡ್ಕೊಳ್ಳುತ್ತೆ. ಇದು ಅಕಾಲಿಕವಾಗಿ ಈಗ ಮಳೆ ಬರುವಂಥದ್ದು. ಹೇಗಂತ ಹೇಳಿದರೆ, ಒಂದು ಅಕಾಲಿಕ ಮಳೆ ಬಂದರೆ, ಎರಡನೇದ್ದು ಈ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಇದರಲ್ಲಿ ಕಾಡಲ್ಲಿ ಏರಿಯಲ್ಲಿ ಒಂದು ವ್ಯಾಲ್ಯೂ ಇದ್ದಂಗೆ ಇರುತ್ತೆ ಅಂಥ ಕಡೆಗೆ. ಮತ್ತು ಕೆಲವು ಕಡೆ ಮಿಸ್ಟು ಜಾಸ್ತಿ ಕೂರುತ್ತೆ, ಹ್ಯಾಂಗಿಂಗ್ ಮಿಸ್ಟು ಕೂರುತ್ತೆ. ಆ ಹ್ಯಾಂಗಿಂಗ್ ಮಿಸ್ಟ್ ಕೂತಾಗ ಎಲೆ ತನ್ನಿಂತಾನ ಹಾರ ತಗೊಂಡು ಅದು ಹೂವಾಗುತ್ತೆ. ಮತ್ತು ಜಾಸ್ತಿ ಓಪನ್ ಇದ್ದರೆ, ಅವರೇಜ್ಗಿಂತ ಜಾಸ್ತಿ ಓಪನ್ ಇದ್ದರೆ, ನೋಡಿ ಇದೆಲ್ಲ ಓಪನ್ ಇಲ್ಲ, ಇದು ಹೂ ಬರಲಿಲ್ಲ, ಇದು ಸ್ವಲ್ಪ ಜಾಸ್ತಿ ಓಪನ್ ಇದೆ, ಆ ನೆರಳು ಕಡಿಮೆ ಇದೆ. ಆ ನೆರಳು ಕಡಿಮೆ ಇದ್ದಾಗ ಏನಾಗುತ್ತೆ, ಅಲ್ಲಲ್ಲೇ ಮೊಗ್ಗು ಅದು ಬ್ರೀಡು ಮುಂದೆ ಬರುತ್ತೆ, ಮೊಗ್ಗುಗಳು ಮುಂದೆ ಬರುತ್ತೆ. ಸ್ವಲ್ಪ ಮಳೆ ಸಿಕ್ಕಿದಾಗ, ಸ್ವಲ್ಪ ಇಬ್ಬನಿ ಸಿಕ್ಕಿದಾಗ, ಸ್ವಲ್ಪ ಇದಾದಾಗ ಇದೇನಾಗುತ್ತೆ, ತನ್ನಿಂತಾನೇ ಅದು ಹೂವು ಮೇಲೆ ಬರುತ್ತೆ. ಅದು ಈಗ ಹೂವಾದರೆ ಖಂಡಿತ ನಮಗದು ಕೊಯ್ಲಿಗೆ ಅಥವಾ ಕಾಪಿ ನಿಲ್ಲೋದಿಲ್ಲ, ಬರೋದಿಲ್ಲ. ಅದು ಯಾಕೆ ಹೋಗುತ್ತೆ ಅಂತ ಹೇಳಿದ್ರೆ, ಒಂದು ನಾವು ಇನ್ನೊಂದು ಸರಿ ನೀರು ಹಾಕಬೇಕಾದ್ರೆ ನಮಗೆ ಅವಧಿ ತುಂಬ ದೂರ ಆಗುತ್ತೆ. ಈ ಹೂವಾಗುತ್ತಲ್ಲ, ಈ ಏನಾಗುತ್ತೆ ಮೇಲ್ಗಡೆ ಇದೆಲ್ಲ ವೈಟು ಇರುತ್ತೆ ನೋಡಿ. ಈ ವೈಟು ಬಿಸಿಲಿಗೆ ಏನಾಗುತ್ತೆ ಅಂದರೆ ಕಪ್ಪಾಗುತ್ತೆ ಒಂದು. ಎರಡನೇದ್ದು ಈ ಗರ್ಭಕೋಶದ ಗೋಡೆ ಉಂಟಲ್ಲ, ಅದು ಒಳಗಡೆ ಬೆಳೆಯೋದಿಲ್ಲ. ಅದು ಏನಾಗುತ್ತೆ, ನೀರು ಕಡಿಮೆ ಇರುತ್ತೆ, ಪೋಷಕಾಂಶ ತುಂಬ ಕಡಿಮೆ ಇರುತ್ತೆ, ವೆಜಿಟೇಡ್ ಗ್ರೋತು ಕಡಿಮೆ ಇರುತ್ತೆ. ಆವಾಗ ಸಸ್ಯ ಬೆಳವಣಿಗೆ ಇರೋದಿಲ್ಲ ಈಗ ಚಳಿಯಲ್ಲಿ. ಆವಾಗ ಏನಾಗುತ್ತೆ, ಅದು ಸಣ್ಣ ಕಾಯಿ ಆಗುತ್ತೆ. ಆ ಸಣ್ಣ ಕಾಯಿ ಪರಿಣಾಮ ಆದಾಗ ಇದು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ಇದು ಏನಾಗುತ್ತೆ, ಉದುರಿ ಹೋಗುತ್ತೆ, ಅದಕ್ಕೆ ತಾಕತ್ತು ಸಾಕಾಗೋದಿಲ್ಲ, ಹಾಗಾಗಿ ಇದಾಗುತ್ತೆ. ಇದಕ್ಕೆ ಕಾರಣಗಳು ಇಷ್ಟೇ. ಒಂದು, ನೆರಳನ್ನು ನಾವು ಮೇಂಟೈನ್ ಮಾಡಬೇಕು. ಈ ನೋಡಿ ಇನ್ನೊಂದು ವಿಚಾರ, ನಾವು ಸಕಾಲಿಕವಾಗಿ ನಾವು ಈ ಫೆಬ್ರವರಿ 20ರಿಂದ ಮಾರ್ಚ್ 10 ಒಳಗೆ ನೀರು ಹೊಡಿತೀವಿ, ನೀರು ಉಣಿಸ್ತೀವಿ. ಆವಾಗ ಮಳೆ ತಕ್ಷಣ ಬಂದರೆ, ಅಂದರೆ 48 ಗಂಟೆ ಒಳಗಡೆ ಮಳೆ ಬಂದರೆ ಅದು ಸಮೇತ ಪಾಲಿನೇಷನ್ ಆಗೋದ್ರಲ್ಲಿ, ಸೆಟ್ ಆಗೋದ್ರಲ್ಲಿ ತುಂಬ ಪ್ರಮಾಣ ಕಡಿಮೆ ಇರುತ್ತೆ. ನಾವು ಈ ವೆದರನ್ನು ನೋಡಿಕೊಂಡು ಏನು ಮಾಡಬೇಕು, ಆವಾಗ ನೀರನ್ನು ಉಣಿಸುವಂಥದ್ದು ನೋಡಬೇಕು. 7 ದಿವಸ ಗ್ಯಾಪಲ್ಲಿ ಹೇಗೆ ಮಳೆ ಬರುತ್ತಾ ಇಲ್ವಾ ನೋಡಿಕೊಂಡು ಅದನ್ನು ನೀರು ಉಣಿಸ್ಬೇಕಾಗದ್ದು. ಮತ್ತು ಎರಡನೇದ್ದು, ಈಗ ಸಣ್ಣ ಕಾಯಿ ಇರೋದರಿಂದ ಅದೇನಾಗ್ತದೆ, ಎಲ್ಲ ಮಳೆಗಾಲದಲ್ಲಿ ಬಿದ್ದೋಗುತ್ತೆ. ಈಗ ನಾವು ಇದಕ್ಕೆ ಪರಿಹಾರ ಕ್ರಮಗಳು ಅಂತ ಹೇಳಿದರೆ, ಕೆಲವರೆಲ್ಲ ಮೊದಲೆಲ್ಲ ಚಳಿಗಾಲದಲ್ಲಿ ನೀರು ಹೊಡಿತಾಯಿದ್ರು. ಆ ಚಳಿಯಲ್ಲಿ ನೀರು ಹೊಡೆದಾಗ ಏನಾಗುತ್ತೆ ಅಂತ ಹೇಳಿದರೆ, ಕಾಯಿ ಅದು ನೀರಿನ ಪಸೆ ಇರುತ್ತೆ ಭೂಮಿಯಲ್ಲಿ, ಆವಾಗ ವೆಜಿಟೇಡ್ ಗ್ರೋತ್ ಅಂದರೆ ಹಸಿರು ಬೆಳವಣಿಗೆ ಮುಂದೆ ಹೋಗ್ತಾ ಇರ್ತದೆ. ಅದು ಆವಾಗ ಏನಾಗ್ತದೆ, ಗಂಟುಗಳಲ್ಲಿ ಗ್ಲುಕೋಸು ನಿರ್ಮಾಣ ಆಗೋದಿಲ್ಲ, ಅಂದರೆ ಸೆಕ್ಸ್ ಹಾರ್ಮೋನು ನಿರ್ಮಾಣ ಆಗೋದು ಸ್ವಲ್ಪ ದೂರ ಆಗುತ್ತೆ. ಆವಾಗ ನಮಗೆ ಮಧ್ಯದಲ್ಲೆಲ್ಲರೂ ಮಳೆ ಬಂದರೆ ಖಂಡಿತ ಹೂವಾಗೋದಿಲ್ಲ. ಒಂದಾಯಿತು. ಮತ್ತು ಆ ಸದೃಢವಾಗಿರುತ್ತೆ, ಏನು ಆ ಬಡ್ಸ್ಗಳೆಲ್ಲ ಸದೃಢವಾಗಿ ತುಂಬ ಚೆಂದ ಇರುತ್ತೆ. ನಮಗೆ ಮಾರ್ಚಿಗೆ ಹೂವು ನೀರು ಕೊಟ್ಟಾಗ, ಫೆಬ್ರವರಿಗೆ ನೀರು ಕೊಟ್ಟಾಗ ತುಂಬ ಚೆಂದ ಹೂವಾಗುತ್ತೆ. ಅದೇ ನಾವು ನೆರಳು ಸ್ವಲ್ಪ ಕಡಿಮೆ ಇದ್ದು, ಓಪನ್ ಇದ್ದು, ನಮಗೆ ಚಳಿಗಾಲದಲ್ಲಿ ನೀರನ್ನು ಉಣಿಸ್ಲಿಕ್ಕೆ ಆಗದೇ ಇದ್ದಾಗ ಏನಾಗುತ್ತೆ, ಅದು ಬಡ್ಸು ವೀಕ್ ಆಗಿರುತ್ತೆ, ಮಧ್ಯದಲ್ಲಿ ಹೂವು ಬರುತ್ತೆ, ಅದರಿಂದ ಹಾಳಾಗುತ್ತೆ. ಹಾಗಾಗಿ ನಾವು ಒಂದು ನೆರಳು, ಒಂದು ಚಳಿಗಾಲದಲ್ಲಿ ನೀರನ್ನು ಉಣಿಸಿದರೆ ನಮಗೆ ಸ್ವಲ್ಪ ಪ್ರಮಾಣದ ಈ ಥರದ ಲೋಪಗಳನ್ನು ತಡೆಗಟ್ಬೋದು. ಇದು ಏನಾಗುತ್ತೆ ಅಂತಂದರೆ, ಈ ಕಾಫಿ ಸ್ವಲ್ಪ ದೊಡ್ಡದಾದಾಗ ನಾವು ಈ ಕಾಫಿ ಕೊಯ್ತೀವಿ,
ಬೇರೆ ಬರೋರಿಗೆ ನಿಲ್ಲಕ್ಕೆ ಜಾಗ ಇಲ್ಲ ಅಲ್ಲಿ. ಈ ಬೆಳವಣಿಗೆ ಸ್ವಲ್ಪ ಮುಂದೆ ಬಂದಾಗ, ಈ ಬೆಳವಣಿಗೆ ಹಂತದಲ್ಲಿದ್ದಾಗ ಏನಾಗುತ್ತೆ, ಇದರಲ್ಲಿ ನಾವು ಬೇರೆ ಬೋರರು ಕೂರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಬೇರೆ ಬೋರರು ನಮ್ಮ ತೋಟದಲ್ಲಿ ನಿರಂತರವಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಇದನ್ನೆಲ್ಲ ಸ್ವಲ್ಪ ನೆರಳನ್ನು ಮೇಂಟೈನ್ ಮಾಡ್ಕೊಬೇಕು, ಮತ್ತು ಗಿಡನ ಸದೃಢವಾಗಿ ಇಟ್ಕೊಬೇಕು, ಚಳಿಗಾಲದಲ್ಲಿ ನೀರನ್ನು ಉಣಿಸ್ಬೇಕು. ಹಾಗಾದಾಗ ಮಾತ್ರ ಈ ಒಂದು ಅಕಾಲಿಕ ಹೂವನ್ನು ತಪ್ಪಿಸ್ಬೋದು. ಈ ಅಕಾಲಿಕ ಹೂವು ಯಾವುದೇ ಕಾರಣಕ್ಕೂ ಮುಂದಿನ ಫಸಲಿಗೆ ನಮಗೆ ಆಗೋದಿಲ್ಲ. ಇದು ಯಾಕಂದರೆ ಇದು ಸಣ್ಣ ಆಗುತ್ತೆ, ಮತ್ತು ಅದಕ್ಕೆ ಕೆಪಾಸಿಟಿ ಇರೋದಿಲ್ಲ, ತಾಕತ್ತು ಇಲ್ಲದೆ ಇರೋದ್ರಿಂದ, ಗಾತ್ರ ಸಣ್ಣದಾಗಿರೋದ್ರಿಂದ ಅದು ಖಂಡಿತ ಉದುರಿ ಹೋಗುತ್ತೆ. ಅದ್ರ ಬಗ್ಗೆ ನೋ ಡೌಟ್ಸು. ಈ ಮತ್ತೇನಾಗುತ್ತೆ ಅಂತ ಹೇಳಿದರೆ, ನಾವು ಪಸೆಯನ್ನು ಭೂಮಿಯಲ್ಲಿ ತಪ್ಪಿಸಲೇಬಾರ್ದು. ಈ ಅಡಿಕೆ ಮಧ್ಯದಲ್ಲಿ ಕೆಲವರೆಲ್ಲ ತೋಟ ಮಾಡಿರ್ತಾರೆ, ಅವರು ಅಡಿಕೆಗೂ ನೀರು ಕೊಡ್ತಾರೆ, ಕಾಪಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಜನ ಫೋನ್ ಮಾಡಿದರು. ಈ 10 ದಿವಸ ಗ್ಯಾಪಲ್ಲಿ ನಾವು ನೀರು ಕೊಡ್ತಾಯಿದ್ರೆ ಇದು ಈ ಥರದ್ದು ರನ್ನಿಂಗ್ ಬ್ಲಾಸಮ್, ಅಕಾಲಿಕ ಹೂವು ಆಗೋದಿಲ್ಲ. ಇದು ಒಂದೇ ಸರಿ ಹೂವು ಆಗಲಿಕ್ಕೆ ಪ್ರಯತ್ನ ಪಡ್ತದೆ. ಆಗ ನಾವೇನಾಗ್ತದೆ, ಫೆಬ್ರವರಿ ತಿಂಗಳಲ್ಲಿ 1 ತಿಂಗಳು ಗ್ಯಾಪ್ ಮಾಡಿಕೊಂಡು ಅಥವಾ ಒಂದು 25 ದಿವಸ ಗ್ಯಾಪ್ ಮಾಡಿಕೊಂಡು ಅದನ್ನು ಹೂವು ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಒಂದು ನಾವು ನೀರು ಕೊಟ್ಟು ಭೂಮಿಯಲ್ಲಿ ಸುಮಾರು ಒಂದು 10 ರಿಂದ 14 ದಿವಸ ಪಸೆ ಇರುತ್ತೆ, ತೇವಾಂಶ ಇರುತ್ತೆ. 14 ದಿವಸದ ಮೇಲೆ ಡ್ರೈ ಆಗ್ತಾ ಹೋಗ್ತದೆ. 14 ದಿವಸದ ಡ್ರೈ ಆಗಿದ ಮೇಲೆ ಈ ಏನು ಗಂಟುಗಳಲ್ಲಿ ಈ ಹೂವಿನ ಕೋಶಗಳು ಬೆಳೀತಾ ಇರ್ತವೆ. ನಾವು 19 ದಿವಸದ ಒಳಗಡೆ ನೀರು ಕೊಟ್ಟರೆ ಅಷ್ಟೊಂದು ಪರಿಣಾಮ ಆಗೋದಿಲ್ಲ, ಅಷ್ಟೊಂದು ಹೂವು ಆಗೋದಿಲ್ಲ. 19 ದಿವಸದ ಜಾಸ್ತಿ ನೀರು ಕೊಟ್ಟಾಗ, ಅಂದರೆ 20-25 ದಿವಸಕ್ಕೆ ನಾವು ಪುನೊಂದ್ಸರಿ ನೀರು ಕೊಟ್ಟಾಗ ಪುನೊಂದ್ಸರಿ ಇದೇ ಥರ ಅಡಿಕೆ ತೋಟದಲ್ಲಿ ಹೂವು ಆಗುತ್ತೆ. ಹಾಗಾಗಿ ನಾವು ಅಡಿಕೆ ತೋಟದಲ್ಲಿ ಬೆಳೀತಕ್ಕಂಥವ್ರು ನೀರಿನ ಪ್ರಮಾಣವನ್ನು ಹತ್ತಿರ ಮಾಡ್ಕೊಬೇಕು. ಅಂದರೆ ಒಂದು 10 ದಿವಸ 12 ದಿವಸದ ಒಳಗಡೆ ನಾವು ನೀರನ್ನು ಕೊಡ್ತಾ ಇರಬೇಕು. ಜಾಸ್ತಿ ಲೇಟ್ ಮಾಡಿದಷ್ಟು ನಮಗೆ ಹೂವು ಇದೇ ಥರ ರನ್ನಿಂಗ್ ಬ್ಲಾಸಮ್ ಆಗ್ತದೆ. ಆಗ ಕೊಯ್ಲಿಕ್ಕೂ ಕಷ್ಟ ಆಗ್ತದೆ, ಹಣ್ಣು ವ್ಯತ್ಯಾಸ ಆಗುತ್ತೆ, ಕಾಯಿ ಸೈಜು ಸಣ್ಣದಾಗುತ್ತೆ, ಕೆಲವು ಮಳೆಗಾಲದಲ್ಲಿ ಉದುರುತ್ತೆ, ಮತ್ತು ಕೆಲವು ವಿಪರೀತ ಸೆಕೆಗೆ, ಈಗ ದಕ್ಷಿಣ ಕನ್ನಡದಲ್ಲೆಲ್ಲ ತೋಟ ಮಾಡ್ತಿದ್ದಾರೆ, ಅವರು ವಿಪರೀತ ಸೆಕೆಗೆ ಸುಮಾರು 40 ಡಿಗ್ರಿ ಸೆಕೆಗೆ ಅದು ಉದುರುವಂಥದ್ದು ಅವಕಾಶಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಅರಿತು ಕೃಷಿ ಮಾಡಿದಾಗ ಇದರಲ್ಲಿ ಏನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಧನ್ಯವಾದಗಳು.